ಕನ್ನಡ ಸಾಹಿತ್ಯದ ಭೀಮಕಾಯದ ಲೇಖಕ ಇನ್ನಿಲ್ಲ. ಹೌದು, ಎಸ್.ಎಲ್. ಭೈರಪ್ಪನವರು ನಿಧನ ಹೊಂದಿದ್ದಾರೆ ಅನ್ನುವಂಥ ವಿಚಾರ ಇವತ್ತು ಮಧ್ಯಾಹ್ನ ಹೊರಬೀಳ್ತಾ ಇದ್ದ ಹಾಗೆ ಅವರ ಬರವಣಿಗೆಗೆ ಸಂಬಂಧಪಟ್ಟ ಹಾಗಿನ ಅಭಿಮಾನಿಗಳು, ಅವರನ್ನು ಹತ್ತಿರದಿಂದ ಬಂದಂಥವರಿಗೆ ಒಂದು ರೀತಿ ಬಹಳ ನೋವಿನ ಸಂಗತಿಯಾಗಿದೆ ಇದು. ಪದ್ಮಭೂಷಣ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ನಿಧನ ಹೊಂದಿದ್ದಾರೆ. ವಂಶವೃಕ್ಷದ ಆವರಣ ಬಿಟ್ಟು ದೂರ ಸರಿದಿದ್ದಾರೆ ಭೈರಪ್ಪ ಅವರು. ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಎಸ್.ಎಲ್. ಭೈರಪ್ಪ ಅವರು ನಿಧನ ಹೊಂದಿದ್ದಾರೆ. ಮಧ್ಯಾಹ್ನ 2:38 ಸುಮಾರಿಗೆ ಹೃದಯಾಘಾತದಿಂದ ಅವರು ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಎಸ್.ಎಲ್. ಭೈರಪ್ಪ ಅವರು. ಕಳೆದ 2 ತಿಂಗಳುಗಳ ಹಿಂದೆನೂ ಕೂಡ ಅವರು ರಾಷ್ಟ್ರೋತ್ಥಾನ ಆಸ್ಪತ್ರೆಗೆ ದಾಖಲಾಗಿದ್ದರು. ಆಗಲೇ ಅವ್ರ ಕಂಡೀಷನ್ ಭಾಳ ಕ್ರಿಟಿಕಲ್ ಇದೆ ಅನ್ನುವಂಥ ರೀತಿಯ ಕೆಲವರು ಹೇಳ್ತಾ ಇದ್ರು. ಬಟ್ ಆಯುರ್ವೇದ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಅದಾದ ನಂತರದಲ್ಲಿ ಅವರು ಬಹಳ ಚೆನ್ನಾಗಿ ರಿಕವರ್ ಆಗಿದ್ರು, ಗುಣಮುಖರಾಗಿದ್ದರು. ಅದಾದ ನಂತರ ಈಗ ಮತ್ತೆ 5 ದಿನಗಳ ಹಿಂದೆ ರಾಷ್ಟ್ರೋತ್ಥಾನ ಆಸ್ಪತ್ರೆಗೆ ದಾಖಲಾಗಿದ್ದರು. ಇದೀಗ ಅವರು ಅಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಬಂದಿದೆ. 2 ತಿಂಗಳ ಹಿಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ ಬಂದು ಟ್ರೀಟ್ಮೆಂಟ್ ತಗೊಂಡು ತುಂಬ ಖುಷಿಯಾಗಿ ವಾಪಸ್ ಹೋಗಿದ್ರು. ಕಳೆದ 3 ದಿವಸದ ಹಿಂದೆ ಸ್ವಲ್ಪ ಅಸ್ವಸ್ಥರಾಗಿ ಕಾಲು ನೋವು, ಸುಸ್ತು ಅಂತ ಮತ್ತೆ ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು. ಹಠಾತ್ ಆಗಿ ಇವತ್ತು ಅವರಿಗೆ ಹೃದಯಾಘಾತವಾಯಿತು. ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಾವು ತುಂಬ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ. ಆದರೆ ದುರದೃಷ್ಟವಶಾತ್ ನಮಗೆ ಅವರನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. 2:38 ಅವರು ದೈವಾಧೀನರಾದರು ಎಂದು ವಿಷಾದಿಸುತ್ತೇವೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತದೆ. 3 ದಿವಸದಿಂದ ಹೇಳಿದ್ನಲ್ಲ, 3 ದಿವಸದಿಂದ ಇದು ಅವ್ರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಂಥ ವೈದ್ಯರು ಹೇಳಿದಂಥ ಮಾತು. 2 ತಿಂಗಳ ಹಿಂದೆ ಆಯುರ್ವೇದ ಚಿಕಿತ್ಸೆಯನ್ನು ಅವರು ಪಡೆದಿದ್ದರು. ಭಾಳ ಚೆನ್ನಾಗಿ ರಿಕವರ್ ಆಗಿದ್ದರು. ರಾಷ್ಟ್ರೋತ್ಥಾನ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಶೈಲಾ ಅವರ ಹೇಳಿಕೆ ಇದು. ಚಿಕಿತ್ಸೆಯನ್ನು ಪಡೆದು ಆರೋಗ್ಯಕರವಾಗಿ ಅವರು ಡಿಸ್ಚಾರ್ಜ್ ಆಗಿದ್ದರು ಕೂಡ. ಆಸ್ಪತ್ರೆಯಿಂದ ಭಾಳ ಖುಷಿಯಾಗಿ ಡಿಸ್ಚಾರ್ಜ್ ಆಗಿರ್ತಾರೆ. ಬಟ್ 3 ದಿನಗಳ ಹಿಂದೆ ಮತ್ತೆ ಸುಸ್ತು ಮತ್ತು ಕಾಲು ನೋವು ಅಂತ ಹೇಳಿ ಅವರು ಬಂದಿರ್ತಾರೆ. ನೀವು ನೋಡಿರ್ಬೋದು, ಇತ್ತೀಚೆಗೆ ಅವರು ಮೆಟ್ಲುಗಳನ್ನು ಇಳಿತಾ ಇರಲಿಲ್ಲ ಕೂಡ. ಅದಕ್ಕಾಗಿಯೇ ಅವರು ಕೆಲವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಮೆಟ್ಲು ಇಳಿಯೋದಕ್ಕೂ ಕೂಡ ಅವರು ಕೆಲವು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅವರಿಗೆ ಹೃದಯಾಘಾತ ಆಗಿದೆ. ವಿಪರೀತ ಕಾಲು ನೋವು ಕೂಡ ಇತ್ತೀಚೆಗೆ ಅವರಿಗೆ ಹೆಚ್ಚಾಗಿತ್ತು ಅನ್ನೋದನ್ನು ಕೇಳ್ಪಡ್ತಾ ಇದ್ವಿ. ಹಾಗಾಗಿನೇ ಅವರು ಆಗಾಗ ಆಸ್ಪತ್ರೆಗೆ ಹೋಗೋದು, ಚಿಕಿತ್ಸೆ ಪಡೆಯೋದು ಇದೆಲ್ಲ ಇತ್ತು. 90 ದಾಟಿದಂಥ ನಂತರದ ಕೆಲ ವಯೋಸಹಜ ಕಾಯಿಲೆಗಳು ಅವರನ್ನು ಕಾಡ್ತಾ ಇತ್ತು.